ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನಸ್ಸಿಗೆ ನೋವಾದಾಗ ಕೃಷ್ಣನ ಸಂದೇಶಗಳು ಹೇಗೆ ನಮ್ಮನ್ನು ಉಳಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಮನಸ್ಸಿಗೆ ನೋವಾದಾಗ ಕೃಷ್ಣನ ಮಾತುಗಳು ನಮ್ಮಲ್ಲಿ ಯಾವ ರೀತಿಯ ಧೈರ್ಯ ಮತ್ತು ಶಾಂತಿ ತರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸುಂದರವಾಗಿ ಭಾವನಾತ್ಮಕವಾಗಿ ವಿವರಿಸಿದ್ದೇವೆ. ಕಷ್ಟ, ಬೇಸರ, ಆಳಿಕೆ, ಒಂಟಿತನ ಯಾವ ನೋವಾಗಿದ್ದರೂ ಕೃಷ್ಣನ ಸಂದೇಶಗಳು ಮನಸ್ಸಿಗೆ ಬೆಳಕು ತರುತ್ತವೆ. ಎಲ್ಲವೂ ಖಾಲಿ ಎನಿಸೋ ಕ್ಷಣ, ಹತ್ತಿರದವರು ದೂರವಾಗೋ ಕ್ಷಣ, ನನ್ನ ನೋವನ್ನು ಯಾರು ಅರ್ಥ ಮಾಡಿಕೊಳ್ಳಲ್ಲ ಅನ್ನಿಸುವ ಕ್ಷಣ, ಆಗ ನಾವು ಕೇಳಲೇಬೇಕಾದ ಒಂದು ಧ್ವನಿ ಎಂದರೆ ಅದು ಶ್ರೀಕೃಷ್ಣ ಪರಮಾತ್ಮನ ಧ್ವನಿ. ಅವರ ಮಾತು ನಮ್ಮೊಳಗಿನ ಬಿರುಗಾಳಿಗೆ ಶಾಂತಿ ತರಬಲ್ಲ ಮಾತು. ನಿಮ್ಮ ನೋವನ್ನು ನೀವೇ ಅರ್ಥ ಮಾಡಿಕೊಳ್ಳದೆ ಇತರರಿಂದ ಏನು ನಿರೀಕ್ಷೆ? ಕೃಷ್ಣ ಹೇಳುತ್ತಾರೆ, ಯಾವ ನೋವು ನಿನ್ನೊಳಗೆ ಇದೆ ಎಂಬುದನ್ನು ನೀನೇ ತಿಳಿದುಕೋ. ಹೊರಗಿನ ಜಗತ್ತಿಗೆ ಓಡುವ ಬದಲು ಒಳಗಿನ ಜಗತ್ತನ್ನು ತಟ್ಟಬೇಕು. ನಮ್ಮ ಮನಸ್ಸಲ್ಲಿ ಯಾಕೆ ನೋವು, ಯಾರಿಗಾಗಿ ನೋವು, ನಾವು ಬಿಟ್ಟು ಕೊಡಲಾಗದೆ ಹಿಡಿದಿಟ್ಟುಕೊಂಡಿದ್ದೇನೋ? ಈ ಪ್ರಶ್ನೆಗಳು ಮನದ ನೋವನ್ನು ಅರ್ಧಕ್ಕೆ ಕಡಿತ ಮಾಡುತ್ತದೆ. ಯಾವುದು ನಿನ್ನ ಹಿಡಿತದಲ್ಲಿದೆ, ಯಾವುದು ಇಲ್ಲ. ಕೃಷ್ಣ ಹೇಳ್ತಾರೆ, ನಿನ್ನ ಕಾರ್ಯ ನಿನ್ನದಾಗಿದೆ, ಫಲ ನಿನ್ನದಲ್ಲ. ನೋವಿನ ದೊಡ್ಡ ಕಾರಣ ಏನು ಗೊತ್ತಾ? ಆಗದ ಸಂಗತಿಗಳ ಹಿಂದೆ ಮನಸ್ಸು ಓಡೋದು, ಹೊರಗಿನವರ ನಡವಳಿಕೆ, ಹೋದ ಸಂಬಂಧ, ನಿಯಂತ್ರಿಸಲಾಗದ ಪರಿಸ್ಥಿತಿ, ಇವನ್ನೆಲ್ಲ ನಾವು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾರೆ, ಬಿಡು, ನೀನು ಹಿಡಿದಿರುವುದೇ ನಿನ್ನನ್ನು ನೋಯಿಸುತ್ತಿದೆ. ಕತ್ತಲಿಗೆ ಅಂತ್ಯ ಇದೆ. ಮನಸ್ಸಿಗೆ ಕತ್ತಲೆ ತುಂಬಿದಾಗ ಕೃಷ್ಣ ಹೇಳುತ್ತಾರೆ, ರಾತ್ರಿ ಎಷ್ಟು ದೊಡ್ಡದಾಗಿದ್ದರೂ ಬೆಳಿಗ್ಗೆ ಬರುವುದು ಖಚಿತ. ದೇವರು ಪ್ರತಿಯೊಬ್ಬನ ದುಃಖಕ್ಕೂ ಒಂದು ಅವಧಿ ಇಟ್ಟಿದ್ದಾನೆ. ಇಂದು ನೀನು ಅಳುತ್ತಿದ್ದರೂ ನಾಳೆ ನೀನು ನಗಬೇಕು ಎಂಬ ಬೇಡಿಕೆಯೇ ದೇವರ ಯೋಜನೆ. ನಿನ್ನ ನೋವಿನಲ್ಲಿ ದೈವಿಕ ಶಕ್ತಿ ಮರೆಯಾಗಿದೆ. ಕೃಷ್ಣನ ಮಾತು, ನಿನ್ನ ಪರೀಕ್ಷೆ ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು. ನೀನು ತಾಳುತ್ತಿರುವ ನೋವಿನಲ್ಲಿದೆ ಶಕ್ತಿ. ನೀನು ಈಗ ಅನುಭವಿಸುತ್ತಿರುವ ಕಷ್ಟ ನಿನ್ನನ್ನು ಹೆಚ್ಚು ಬಲವಾಗಿಸುತ್ತದೆ. ಹುಟ್ಟುವ ಮಗು ಬೆಳಕನ್ನು ನೋಡುವ ಮುನ್ನ ಕತ್ತಲಲ್ಲಿ ಬೆಳೆದಂತೆ ನಿನ್ನ ಬೆಳಕು ಅಲುಗಾಡುತ್ತಿದೆ ಅಷ್ಟೇ, ಮಡಿಯುವುದಿಲ್ಲ. ನಿನ್ನೊಳಗಿನ ಶಕ್ತಿ ಹೊರಗಿನ ಜಗತ್ತಿನ ಮೇಲೆ ಅವಲಂಬಿಸಬಾರದು. ನಾವು ನೋವನ್ನು ಕಡಿಮೆ ಮಾಡಲು ಹೊರಗಿನ ಜನ, ಘಟನೆ, ಮಾತು, ಪ್ರೀತಿ ಇದರ ಮೇಲೆ ನಂಬಿಕೆ ಇಡುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾರೆ, ಶಾಂತಿ ಹೊರಗೆ ಅಲ್ಲ, ನಿನ್ನೊಳಗೆ. ನೀನು ನಿನ್ನೊಳಗೆ ಕೃಷ್ಣನನ್ನು ಆಮಂತ್ರಿಸಿದಾಗ ಅವರು ನಿನ್ನ ಮನಸ್ಸನ್ನು ತಡಿರಿಸುತ್ತಾರೆ. ಬೇಸರ, ನೋವು, ಅಸಹನೆ ಎಲ್ಲವೂ ದೂರವಾಗುತ್ತದೆ. ಇನ್ನು ಕೊನೆಯದಾಗಿ ನಿನ್ನ ನೋವನ್ನು ನೀನೇ ಗುಣಪಡಿಸಬಲ್ಲೆ. ದೇವರ ಮಾರ್ಗ ಮಾತ್ರ ತೋರಿಸುತ್ತಾನೆ. ಕೃಷ್ಣ ಹೇಳ್ತಾರೆ, ಯಾರು ಬಂದರೂ ಉಪದೇಶ ಕೊಡಬಲ್ಲರು, ಆದರೆ ನಿನ್ನನ್ನು ಎಬ್ಬಿಸುವ ಹೊಣೆಗಾರಿಕೆ ನಿನ್ನದು. ನೀನು ಮಾಡಿದ ಪ್ರಗತಿ ನಿಧಾನವಾಗಿರಬಹುದು, ಆದರೆ ನಿಂತು ಹೋಗಿದ್ದರೆ ಕೃಷ್ಣ ನಿನ್ನ ಪ್ರಗತಿಯ ಜೊತೆ ನಿಲ್ಲುತ್ತಾರೆ. ನಿನ್ನ ನೋವನ್ನು ಕಡಿಮೆ ಮಾಡುವ ಮೊದಲ ಹೆಜ್ಜೆ ನೀನು ಬೆಲೆ ಬಾಳುವವನು ಎಂಬುದನ್ನು ನೆನಪಿಸಿಕೊಳ್ಳುವುದು. ನಿನ್ನ ಹೃದಯ ಈಗ ನೋಯುತ್ತಿದ್ದರೂ ಕೃಷ್ಣ ಹೇಳುತ್ತಾರೆ, ಇದು ಅಂತ್ಯ ಅಲ್ಲ, ಇದು ಹೊಸ ಆರಂಭದ ಸಂಕೇತ. ನಿನ್ನ ನೋವು ನಿನ್ನ ಶಕ್ತಿಗೆ ಮಾರ್ಪಡಲಿ. ಕೃಷ್ಣ ನಿನ್ನ ಜೊತೆ ಇದ್ದಾರೆ. ನೀನು ಒಬ್ಬಂಟಿ ಅಲ್ಲ, ನೀನು ಬಲಶಾಲಿ. ನಿನ್ನ ಜೀವನದಲ್ಲಿ ಬೆಳಕು ಬಂದೇ ಬರುತ್ತದೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.